ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ನಾರ್ತ್ ಇಂಡಿಯನ್ ಸ್ಟೈಲ್ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. 1 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಗಟ್ಟಿ ಮೊಸರನ್ನ ಡ್ರೈನ್ ಮಾಡಿಬಿಟ್ಟು ಗಟ್ಟಿ 1/4 ಲೀಟ್ರ್ ಮೊಸರು, ಅರಿಶಿನ ಪುಡಿ, ಚಿಲ್ಲಿ ಪೌಡರ್ 1 ಸ್ಪೂನ್ ಸಾಲ್ಟ್ ಹಾಕಿ ನೆನೆಸಿದ್ದೀನಿ. ಇದು ಬ್ರೌನ್ ಆನಿಯನ್ಗೆ ಒಂದು 3 ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಒಗ್ಗರಣೆ ಪುದೀನ, ಬಿರಿಯಾನಿ ಲೀಫು ಎಲ್ಲ ಒಗ್ಗರಣೆಗೆ. ಇದು ರುಬ್ಕೊಳ್ಳೋದಕ್ಕೆ ಶುಂಠಿ 1-2 ಇಂಚು, ಆನಿಯನ್ 2 ದೊಡ್ಡದಾದರೆ, ಟೊಮೊಟೊ 4, ಪುದೀನ ಕೊತ್ತಂಬರಿ ಎಲ್ಲ ಹಿಡಿ, ಬೆಳ್ಳುಳ್ಳಿ 1 ಹಿಡಿ, ಗ್ರೀನ್ ಚಿಲ್ಲಿ 20, ಚಿಕನ್ ಮಟನ್ ಬಿರಿಯಾನಿ ಮಸಾಲ ಪೌಡ್ರು, ಇದು ಚಿಲ್ಲಿ ಪೌಡ್ರು, ಇದೆಲ್ಲ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, ಯಾವುದ್ರಲ್ಲಿ ಬಿರಿಯಾನಿ ಮಾಡ್ತೀವಿ ಅದನ್ನೇ ಪಾತ್ರೆ ಸ್ವಲ್ಪ ದಮ್ ಕಟ್ಟೋದ್ರಿಂದ ಅಗಲವಾಗಿರೋ ಪಾತ್ರೆ ಆದರೆ ಚೆನ್ನಾಗಿರುತ್ತೆ. ನಾವು ಬ್ರೌನ್ ಆನಿಯನ್ಗೆ ಅದೇ ಪಾತ್ರೆಯಲ್ಲಿ ಬ್ರೌನ್ ಆಗಲಿ ಅಂತ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಅದು ಬ್ರೌನ್ ಆಗೋ ಅಷ್ಟರಲ್ಲೇ ಅದನ್ನೆಲ್ಲ ಮಸಾಲೆಯಾಗಿ ರುಬ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿ ಬ್ರೌನ್ ಆಗಿದೆ. ಈಗ ಸಾಫ್ಟಾಗೇ ಇರುತ್ತೆ. ಒಂದು 10 ಮಿನಿಟ್ಸ್ ಆದಮೇಲೆ ಕ್ರಿಸ್ಪಿ ಆಗುತ್ತೆ. ಮತ್ತು ಅದೇ ಇದರಲ್ಲಿ ಪಾತ್ರೆಯಲ್ಲೇ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀವಿ. ಅಷ್ಟರಲ್ಲಿ ಇದನ್ನೆಲ್ಲ ರುಬ್ಕೊತಾ ಇದ್ದೀವಿ. ನಮ್ಮದು ಮಿಕ್ಸಿಯಲ್ಲಿ ಫುಲ್ ಕ್ವಾಂಟಿಟಿ ಆಗಲೇ ರುಬ್ಕೋದಕ್ಕೆ ಅದಕ್ಕೆ ಸ್ವಲ್ಪ 2 ಪಾರ್ಟ್ ಮಾಡ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ, ಅದನ್ನು ಒಗ್ಗರಣೆ ಹಾಕ್ತಾಯಿದ್ದೀವಲ್ಲ, ಆಯಿಲ್ ಬಿಟ್ಕೊಳ್ಳೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ, ಆನಿಯನ್ನು, ಕೊತ್ತಂಬರಿ, ಪುದೀನ, ಗ್ರೀನ್ ಚಿಲ್ಲಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ರುಬ್ಕೊಂಡು ಒಗ್ಗರಣೆಗೆ ಹಾಕಿದ್ದೀವಿ. ಪೆಪ್ಪರ್ 3-4 ಅಷ್ಟೇ ಫ್ರೆಂಡ್ಸ್, ಸುಮ್ಮನೆ ಫ್ಲೇವರ್ಗೆ. ಆಯಿಲೆಲ್ಲ ಬಿಟ್ಕೊತ ಸ್ವಲ್ಪ ಅರಿಶಿನ ಪೌಡ್ರು ಹಾಕ್ತಾಯಿದ್ದೀವಿ. ಚಿಕನ್ ನೆನೆಸಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಸಾಲ್ಟು ಆ ಚಿಕನಲ್ಲೂ ಒಂದು ಸ್ವಲ್ಪ ಹಾಕಿದ್ದೀವಿ, ಅದರಿಂದ ಇಲ್ಲೊಂದು ಸ್ವಲ್ಪ ಹಾಕ್ತಾಯಿದ್ದೀವಿ. ನೀವು ಅಡುಗೆ ಮಾಡೋರಿಗೆಲ್ಲ ಗೊತ್ತಾಗುತ್ತೆ ಸಾಲ್ಟ್ ಎಷ್ಟು ಹಾಕಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನೆನೆಸಿರೋಂಥ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ಇದು ಚಿಕನ್ ಬಿರಿಯಾನಿ ಮಟನ್ ಮಸಾಲ ಪೌಡ್ರು 10 ರೂಪೀಸ್ ಪ್ಯಾಕೆಟು 1 kgಗೆ ಫುಲ್ ಹಾಕ್ಕೊತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೊತದೆ. ನೋಡಿ, ಈಗ 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನಾವು ಚಿಕನಲ್ಲೂ 1 ಸ್ಪೂನ್ ಹಾಕಿದ್ದೀವಿ, ಗ್ರೀನ್ ಚಿಲ್ಲಿ ಹಾಕಿದ್ದೀವಿ. ಈಗಲೂ 1 ಸ್ಪೂನ್ ಹಾಕ್ಕೊತಾ ಇದ್ದೀವಿ. ಖಾರ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. 2 ಗ್ರೀನ್ ಚಿಲ್ಲಿನೂ ಹಾಕ್ತಾಯಿದ್ದೀವಿ, ರೆಡ್ ಚಿಲ್ಲಿ ಹಾಕ್ಕೊತಾ ಇದ್ದೀವಿ. ಇಲ್ಲ ಬೇಕಾದ್ರೆ ಬರೀ ರೆಡ್ ಚಿಲ್ಲಿನೇ ಯೂಸ್ ಮಾಡ್ಕೋಬೋದು. ನೋಡಿ, ಆಯಿಲ್ ಚೆನ್ನಾಗಿ ಬಿಟ್ಕೊಂಡಿದೆ. ಚಪಾತಿ ಪೂರಿಗೆಲ್ಲ ಹಿಂಗೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಅಕ್ಕಿನ ಪಕ್ಕದಲ್ಲಿ ಚಿಕನ್ ಬೆಂದೋ ಅಷ್ಟರಲ್ಲಿ ನಾವು ಫ್ರೀಯಾಗಿರೋ ಪಾತ್ರೆನ ಇಟ್ಕೊಳ್ಳಿ. ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅಂದರೆ ಕುದಿಸೋದೆಲ್ಲ ಓಪನ್ ಕ್ಯಾಪ್ ಹಾಕ್ತಿರ ಕುದಿಸ್ತಾ ಇದ್ದೀವಿ. ಅಕ್ಕಿನ ನೆನೆಸ್ಬಾರ್ದು, ವಾಶ್ ಮಾಡಿಬಿಟ್ಟು ಹಂಗೆ ಹಾಕಬೇಕು. ನಾನು 1 kg ಅಕ್ಕಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಸಾಲ್ಟು, ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಅಷ್ಟೇ, ಇನ್ನೇನು ಹಾಕ್ತಾಯಿಲ್ಲ. ಕೆಲವರು ಪುದೀನ ಎಲ್ಲ ಹಾಕ್ತಾರೆ ಅಕ್ಕಿ ಕುದಿಬೇಕಾದ್ರೂ, ನಾವೇನೂ ಹಾಕ್ತಾಯಿಲ್ಲ. ನೋಡಿ, 50% ಮಾತ್ರ ಬೆಂದಿದೆ ಅಷ್ಟೇ. 50% ಮಾತ್ರ ಬೆಂದಿದ ತಕ್ಷಣ ಅದನ್ನೆಲ್ಲ ಫುಲ್ ಡ್ರೈನ್ ಮಾಡ್ಕೋಬೇಕು, ವಾಟ್ರೆಲ್ಲ. ನಾವು ಮಾಮೂಲಿ ಡ್ರೈನರ್ ಇಲ್ಲ ಅಂದರೆ ಸೊಪ್ಪು ಎಲ್ಲ ಬಸ್ಸಾರು ಮಾಡಿದಾಗ ಬಗ್ಗಿಸ್ತೀವಲ್ಲ ಅಂಥ ಬೌಲಲ್ಲಿ ಹಾಕ್ಕೊಂಡ್ರು ನಡೆಯುತ್ತೆ. ನೋಡಿ, ಈ ಥರ ನೀಟಾಗೆಲ್ಲ ವಾಟ್ರ್ ಫುಲ್ ಇದಾಕಬೇಕು. ಈಗ ಅಷ್ಟೊತ್ತಿಗೆಲ್ಲ ಚಿಕನ್ ಎಲ್ಲ ಬೆಂದಿದೆ. ಬೆಂದಮೇಲೆ 1 ಲೇಯರ್ ಮಿಕ್ಸ್ ಮಾಡಬಾರ್ದು, ಫುಡ್ ಕಲರ್ ಏನೂ ಯೂಸ್ ಮಾಡ್ತಾಯಿಲ್ಲ. 1 ಲೇಯರ್ ಅಕ್ಕಿನ ಹಾಕ್ಕೊತಾ ಇದ್ದೀವಿ. ಈಗ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀವಿ. ಮತ್ತು 1 ಲೇಯರ್ ಸ್ವಲ್ಪ ಅಕ್ಕಿನೇ, 1 kg ಅಕ್ಕಿ ಒಂದೇ ಸತಿ ಹಾಕ್ಬಾರ್ದು, ಸ್ವಲ್ಪ ಅಕ್ಕಿನೇ ಹಾಕ್ಕೋಬೇಕು. ಈಗ ಸ್ವಲ್ಪ ಒಂದು ಬ್ರೌನ್ ಆನಿಯನ್ಸ್ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ. ಬ್ರೌನ್ ಆನಿಯನ್ ಹಾಕ್ತಾಯಿದ್ದೀವಿ, ಸ್ವಲ್ಪ ಪುದೀನ ಹಾಕ್ತಾಯಿದ್ದೀವಿ. ಮತ್ತು ಇದ್ರ ಮೇಲೆ ಮತ್ತೆ ಒಂದು ಸ್ವಲ್ಪ ರೈಸ್ ಹಾಕ್ಕೊತಾ ಇದ್ದೀವಿ. ನೋಡಿ, ಈಗ ಪುದೀನ ಹಾಕ್ಕೊತಾ ಇದ್ದೀವಿ. ಮತ್ತು ಇದ್ರ ಮೇಲೆ ಮತ್ತೆ 1 ಲೇಯರ್ ರೈಸ್ ಹಾಕ್ಕೊತೀವಿ. 50% ಮಾತ್ರ ರೈಸು ಬೆಂದಬೇಕಷ್ಟೆ. ನೋಡಿ, ಈ ಥರ. ಮತ್ತು ಮೇಲೆ ಒಂದು ಸ್ವಲ್ಪ ಪುದೀನ, ಬ್ರೌನ್ ಆನಿಯನ್ಸ್ ಹಾಕ್ಬಿಟ್ಟು ದಮ್ ಕಟ್ಬಿಡಬೇಕು. ದಮ್ ಕಟ್ಟೋಕ್ಕೆ ಹೆಂಚು ದಪ್ಪದ ಹೆಂಚು, ರೊಟ್ಟಿ ಎಲ್ಲ ಸುಡ್ತೀವಲ್ಲ ಅಂಥ ಹೆಂಚು ತುಂಬ ಚೆನ್ನಾಗಿರುತ್ತೆ, ಕಬ್ಬಿಣದು. ಅದ್ರ ಮೇಲೆ ಇಟ್ಬಿಟ್ಟು ಏರ್ ಟೈಟ್ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ಕುಟ್ಟಾಣಿ ಕಲ್ಲಿಡ್ತಾಯಿದ್ದೀವಿ. ಒಂದು 20 ಮಿನಿಟ್ಸ್ ಇಟ್ಬಿಟ್ಟು ಆಫ್ ಮಾಡಿಬಿಡ್ಬೇಕು. ಮತ್ತು ತಕ್ಷಣ ಪ್ಲೇಟ್ ಓಪನ್ ಮಾಡಬಾರ್ದು, ಮತ್ತೆ ಒಂದು 10 ಮಿನಿಟ್ಸ್ ಬಿಡಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಅಕ್ಕಿ. 50% ಬೆಂದಿದ್ದು. ದಮ್ಮಲ್ಲಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಬಿಡಿಯಾಗಾಗಿದೆ ಅಕ್ಕಿ. ಕೆಲವರು ದಮ್ ಕಟ್ಟಕ್ಕೆ ಗೋಧಿ ಹಿಟ್ಟು ಯೂಸ್ ಮಾಡ್ತಾರೆ, ಬಟ್ಟೆ ಕಟ್ತಾರೆ. ಗೋಧಿ ಹಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವು ಈ ರೀತಿ ಮಾಡಿದ್ವಿ. ಚೆನ್ನಾಗಾಯಿತು. ಹೆಂಚು ಚಿಕನ್ ಬೆಂದಮೇಲೆ ಮೊದಲು ಹೆಂಚೊಂದು 5 ನಿಮಿಷ ಬಿಡಬೇಕು ಹೀಟ್ ಬರೋದಕ್ಕೆ. ಹೀಟ್ ಬಂದಮೇಲೆ ಮತ್ತೆ ಇದು ಪಾತ್ರೆ ಇಟ್ಬಿಟ್ಟು ದಮ್ ಕಟ್ಟಬೇಕು. ನೋಡಿ, ಚಿಕನ್ ಎಷ್ಟು ಸಾಫ್ಟಾಗಿದೆ. ಕರಡಲ್ಲಿ ಮೊಸರಲ್ಲೆಲ್ಲ ನೆನೆಸಿದ್ವಲ್ಲ ಅದರಿಂದ ತುಂಬ ಚೆನ್ನಾಗಾಗಿದೆ, ಸಾಫ್ಟಾಗಿ ಬೆಂದಿದೆ.
ಈಗ ನಾವು ಒಂದು ಕಡೆಯಿಂದ ಸೈಡಿಂದ ಮಿಕ್ಸ್ ಮಾಡ್ಕೋಬೇಕು. ಸೆಂಟ್ರೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋದರೆ ಅದು ಅಕ್ಕಿ ಒಡೆದೋಗುತ್ತೆ ಅನ್ನ. ನೋಡಿ ಎಷ್ಟು ಚೆನ್ನಾಗಿ ಫುಡ್ ಕಲರ್ ಏನೂ ಯೂಸ್ ಮಾಡ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ. ನಾನು ಇದನ್ನು ನೈಟ್ ಮಾಡಿದ್ದು. ಇದು ಸ್ವಲ್ಪ ಮಿಕ್ಕಿದ ಮೇಲೂ ಮಾರ್ನಿಂಗು ಆ ದಮ್ ಕಟ್ಟೋ ಹೆಂಚು ಎಲ್ಲ ಹಂಗೆ ಇರುತ್ತಲ್ಲ, ಅದೇ ರೀತಿ ಒಂದು 10 ಮಿನಿಟ್ಸ್ ಕಮ್ಮಿ ಫ್ಲೇಮಲ್ಲಿ ಇಟ್ಬಿಡಿ. ನೋಡಿ ನಾನು ಹಂಗೆ ಬಿಸಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಆಗಿದೆ. ಮತ್ತು ಮಾರ್ನಿಂಗ್ ಬಿಸಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಾಗಿದೆ. ನಿಮಗೆ ನಂದು ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.